ಕರ್ನಾಟಕದ ಚಿತ್ರಣವೇ ಒಂದು ರೀತಿ ಆದರೆ ಇತ್ತ ಮಂಡ್ಯದಲ್ಲಿ ಮತ್ತೊಂದು ರೀತಿಯ ಪ್ರತಿಭಟನೆ ಜೋರಾಗಿದೆ. ಪ್ರತಿಭಟನೆಯ ಕಾವು ಮತ್ತಷ್ಟು ಏರ್ತಾ ಇದ್ದು ತಮಿಳುನಾಡಿಗೆ ನೀರು ಹರಿಸದಂತೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದು ಸಂಜಯ್ ವಿರುದ್ಧದಲ್ಲಿ ಕನ್ನಡ ಪರ ಸಂಘಟನೆ ಧರಣಿಗೆ ಕುಳಿತಿದೆ. ಸಂಜಯ್ ಸರ್ಕಲ್ನಿಂದ ಬೃಹತ್ ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಳ್ಳಲಾಗಿದೆ. ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಕಾವೇರಿ ನೀರಿಗಾಗಿ ಹೋರಾಟ ಅಂತ ಘೋಷಣೆಯನ್ನು ಕೂಗ್ತಾ ಇದ್ದು ಬಂದ್ಗೆ ಬೆಂಬಲಿಸುವಂತೆ ಕನ್ನಡ ಪರ ಸಂಘಟನೆಗಳು ಘೋಷಣೆಯನ್ನು ಕೂಗ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದೆ. ಬಲವಂತವಾಗಿ ಯಾವುದೇ ಕಾರಣಕ್ಕೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಬಾರದು ಅನ್ನುವಂಥ ಸೂಚನೆ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಕೆಲವೊಂದು ಕಡೆ ಬಲವಂತವಾಗಿಯೂ ಮುಚ್ಚಿಸಲಾಗ್ತದೆ. ದೃಶ್ಯಗಳು ಹುರುಳಿಕಾಳನ್ನ ಹಿಡಿದು ಧರಣಿಯನ್ನು ಮಾಡ್ತಿದ್ದಾರೆ. ಒಂದು ಕಡೆ ಬೈಕ್ ರ್ಯಾಲಿಯನ್ನು ಕೂಡ ನಡೆಸಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ತಂತ್ರಗಾರಿಕೆಗೆ ಮುಂದಾಗ್ತಿದ್ದಾರೆ. ಈಗಾಗಲೇ ಕನ್ನಡ ಪರ ಹೋರಾಟಗಾರರು ನಿನ್ನೆಯಷ್ಟೇ ಹೇಳ್ತಾ ಇದ್ರು, ಕುರಿ ಮೇಕೆ ಹಸು ಏನೇನಿದೆಯೋ ಮನೇಲಿ ಎಲ್ಲ ಪ್ರಾಣಿಗಳನ್ನು ನಾವು ಎಳೆದುಕೊಂಡು ಬರ್ತೀವಿ, ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ, ಪೊರಕೆ ತರ್ತೇವೆ, ಒನಕೆಯನ್ನು ತರ್ತೇವೆ ಅಂತ ಹೇಳಿದ್ರು. ಇದೀಗ ಹುರುಳಿಕಾಳನ್ನು ಹಿಡಿದು ಧರಣಿ ನಡೆಸ್ತಾ ಇರುವಂಥ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆಯಲ್ಲಿ ಬೈಕ್ ರ್ಯಾಲಿ ಆಗ್ತಾ ಇದೆ. ಆ ರ್ಯಾಲಿ ಮೂಲಕವಾಗಿ ಆ ಮಾರ್ಗದಲ್ಲಿ ತೆರಳುವಂಥ ಎಲ್ಲ ಅಂಗಡಿಗಳನ್ನು ಮುಚ್ಚಿಸುವಂತಹ ಪ್ರಯತ್ನಕ್ಕೂ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೊಂದು ಕಡೆ ಮಡಿಕೆಯನ್ನು ಹಿಡಿದು ಪ್ರತಿಭಟನೆಗೂ ಕೂಡ ಮುಂದಾಗ್ತಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದು ಕಾವೇರಿ ನೀರನ್ನು ಹರಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡಲೇ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನಮಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ಬೇರೆ ರಾಜ್ಯದವರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಹೇಗೆ ಬಿಡ್ತಿದ್ದೀರಿ? ಈಗಾಗಲೇ ಹಳ್ಳಕೊಳ್ಳಗಳು ತುಂಬಿಲ್ಲ, ಕಾಲುವೆಗಳಲ್ಲಿ ನೀರಿಲ್ಲ, ಕೇವಲ ಡ್ಯಾಮ್ನಲ್ಲಿ ನೀರು ಶೇಖರಣೆ ಆಗ್ತಾ ಇದೆಯೇ ಹೊರತು ಆ ನೀರನ್ನು ಈಸಿಯಾಗಿ ಬಿಟ್ಬಿಡ್ತಾ ಇದ್ದೀರಿ ತಮಿಳುನಾಡಿಗೆ. ಅವ್ರು ಏನು ಹೇಳಿದ್ರು ಕೂಡ ಪ್ರತಿ ಬಾರಿಯೂ ಕೂಡ ನೀವು ಅಸ್ತು ಅಂತ ಇರ್ತೀರಿ ಹೊರತು ನಮಗಾಗಿ ಯಾವತ್ತು ಪ್ರತಿಭಟನೆ ಮಾಡಿದಿರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ವು. ಕರುನಾಡ ಸೇನೆ ಪ್ರವೀಣ್ ಶೆಟ್ಟಿ ಬಣದಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ರಾಮನಗರದ ಐಜೂರು ವೃತ್ತದಲ್ಲಿ ಖಾಲಿ ಕೂಡ ಹಿಡಿದು ಕಿಚ್ಚನ್ನು ಹೊರಹಾಕಲಿದ್ದು ಕಾವೇರಿ ಎಂಬುದು ಮೇಕೆದಾಟು ಯೋಜನೆಗಾಗಿ ಘೋಷಣೆಯನ್ನು ಕೂಗಲಾಗ್ತದೆ. ಒಂದು ಕಡೆ ಗಮನಿಸ್ತಾ ಇದ್ವಿ ವಾಟಾಳ್ ನಾಗರಾಜನನ್ನ ಬಂಧಿಸಿದಂತಹ ಸಂದರ್ಭದ ದೃಶ್ಯಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆಯ ಕಾವೇರ್ತಾ ಇರುವಂತಹ ಬೆನ್ನಲ್ಲೇ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇದ್ರು. ಪರಿಸ್ಥಿತಿ ಕೈಮೀರ್ತಾ ಇದ್ದಂತೆ ಹಲವರನ್ನ ಈಗಾಗಲೇ ಜೀಪ್ ಹತ್ತಿಸಲಾಗಿದೆ. ಈಗಾಗಲೇ ವಾಟಾಳ್ ನಾಗರಾಜರನ್ನ ಅವರ ಸ್ವಗೃಹದಿಂದಲೇ ಪೊಲೀಸರು ಜೀಪ್ ಹತ್ತಿಸಿದ್ದಾರೆ. ವಾಟಾಳ್ ನಾಗರಾಜ್ ಕೂಡ ಬಾಯಿಗೆ ಪ್ಲಾಸ್ಟರ್ ಅನ್ನ ಹಾಕೊಂಡಿದ್ರು. ಪೊಲೀಸರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಆದರೂ ಕೂಡ ಅದನ್ನು ಬಿಡದೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಮೆಜೆಸ್ಟಿಕ್ಗೆ ತೆರಳಬೇಕಾಗಿತ್ತು. ಮನವಿಯನ್ನು ಮಾಡಿಕೊಂಡು ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಸ್ಪಂದಿಸಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಕೂಡ ಆಗಿತ್ತು. ತೆರೆದ ವಾಹನದಲ್ಲಿ ರ್ಯಾಲಿ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ನಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಒಂದು ಕಡೆ ಬೆಂಗಳೂರಿನ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಪ್ರತಿಭಟನೆ ಕಾವು ವಾಟಾಳ್ ನಾಗರಾಜನ್ನ ವಶಕ್ಕೆ ಪಡೆದಂತಹ ಸಂದರ್ಭ. ಎರಡನೆಯ ದೃಶ್ಯಗಳಿದು ರಾಮನಗರದ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ವಿ. ಇತ್ತ ಆನೇಕಲ್ನಲ್ಲೂ ಕೂಡ ಅದೇ ಪರಿಸ್ಥಿತಿ, ಮೈಸೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ. ಎಲ್ಲೆಲ್ಲಿ ಹೋರಾಟಗಳಾಗ್ತಾ ಇತ್ತು. ಒಂದು ಕಡೆ ಗೃಹ ಸಚಿವರು ಹೇಳ್ತಾ ಇದ್ರು ಪ್ರತಿಭಟನೆಗೆ ಅವಕಾಶಗಳಿದೆ, ಶಾಂತಿಯುತ ಪ್ರತಿಭಟನೆ ಮಾಡಲಿ ಅಂತ. ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಂತೆಲೇ ಅವರನ್ನ ವಶಕ್ಕೆ ಪಡ್ಕೊಳ್ತಿದ್ದಾರಲ್ಲ, ಇದು ಯಾವ ರೀತಿ ಪ್ರತಿಭಟನೆಗೆ ಅವಕಾಶ ಕೊಟ್ಟಂಗಾಗುತ್ತೆ? ಇಲ್ಲಿನ್ನೂ ಅಖಾಡಕ್ಕೆ ಇಳಿದೇ ಇರಲಿಲ್ಲ. ವಾಟಾಳ್ ನಾಗರಾಜ್ ಅವರು ಶಾಂತಿಯುತ ಪ್ರತಿಭಟನೆ ಮಾಡ್ತೇನೆ ಅಂತ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದೇನೆ ಅಂತ ನನಗೆ ಮಾಧ್ಯಮಗಳೊಟ್ಟಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು. ಆದರೆ ಏಕಾಏಕಿ ಅಖಾಡಕ್ಕೆ ಇಳಿಯೋಕ್ಕೆ ಮುಂಚೆನೇ ಅವರ ನಿವಾಸದಿಂದ ಒಂದು ಹೆಜ್ಜೆ ಕೂಡ ಇಟ್ಟಿರಲಿಲ್ಲ. ಅವರ ಮನೆಯ ಆವರಣದಲ್ಲಿಯೇ ಪೊಲೀಸರು ತರಲಿ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದು ಯಾಕೆ? ವಾಟಾಳ್ ನಾಗರಾಜ್ ಕೂಡ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪೊಲೀಸರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಅಲ್ಲಿಂದ ತೆರಳಿದ್ದಾರೆ.
ಕಲಬುರಗಿ, ಬಾಗಲಕೋಟೆ, ರಾಯಚೂರು, ಹಾಸನ, ಬೆಳಗಾವಿ, ಹುಬ್ಬಳ್ಳಿ ಇಲ್ಲೆಲ್ಲ ಕಡೆ ಕೂಡ ಬಂದಿಲ್ಲ. ನೈತಿಕ ಬೆಂಬಲವಷ್ಟೇ ಕೊಡಲಾಗಿದೆ. ಎಂದಿನಂತೆ ಸಹಜ ಸ್ಥಿತಿ ಅಂದರೆ ಯಾವ ರೀತಿ ಬಸ್ಗಳ ಚಲನೆ ಆಗ್ತಾ ಇತ್ತು, ಜನರ ಓಡಾಟಗಳು ಹೇಗಿತ್ತು, ವ್ಯಾಪಾರ ವಹಿವಾಟು ಹೇಗೆ ನಡೀತಾ ಇತ್ತು, ಅದೇ ರೀತಿಯಲ್ಲಿ ಕಲಬುರಗಿ, ಬಾಗಲಕೋಟೆ, ರಾಯಚೂರು, ಹಾಸನ, ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಯಾವುದೇ ರೀತಿ ಪ್ರತಿಭಟನೆಗಳಿಲ್ಲ. ಅಲ್ಲಿ ಸಹಜ ಸ್ಥಿತಿಯಲ್ಲಿ ದಿನಚರಿ ಹೇಗೆ ಪ್ರಾರಂಭ ಆಗುತ್ತೋ ಅದೇ ರೀತಿಯಲ್ಲಿದೆ. ಕೆಲವರು ಬಸ್ ಇರುತ್ತೋ ಇಲ್ವೋ ಅಂತ ಸಾಕಷ್ಟು ಜನ ಬಸ್ ಕಡೆ ಮುಖ ಮಾಡೋದಕ್ಕೂ ಕೂಡ ಸ್ವಲ್ಪ ಜನ ಹಿಂದೇಟು ಹಾಕಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಎಂದಿನಂತೆ ಬಸ್ಗಳ ಸಂಚಾರ ಸುಗಮವಾಗಿ ಸಾಗ್ತಾ ಇದೆ. ಯಾವುದೇ ರೀತಿ ಬಂದ್ನ ಬಿಸಿ ಬಾಗಲಕೋಟೆ, ಕಲಬುರಗಿ, ರಾಯಚೂರು, ಹಾಸನ, ಬೆಳಗಾವಿ, ಹುಬ್ಬಳ್ಳಿಗೆ ತಟ್ಟಿಲ್ಲ. ಇಲ್ಲಿ ಪ್ರಮುಖವಾಗಿ ತಟ್ಟಿರುವಂಥದ್ದು ಸ್ವಲ್ಪ ಮೈಸೂರಿನಲ್ಲಿ ಪ್ರತಿಭಟನೆ ಕಾವು ಜೋರಾಯಿತು. ಇತ್ತ ಮಂಡ್ಯದಲ್ಲಂತೂ ಕಿಚ್ಚು ಹಬ್ಬಿದೆ ಈಗಾಗಲೇ. ಇತ್ತ ರಾಮನಗರದಲ್ಲಿ ಕೂಡ ಸ್ವಲ್ಪ ಬಿಸಿ ತಡ್ತಾ ಇದೆ. ಇತ್ತ ಆನೇಕಲ್ನಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಹಾಗಾದ್ರೆ ಈಗ ಮೆಜೆಸ್ಟಿಕ್ನಲ್ಲಿ ಅಲ್ಲಿನ ಚಿತ್ರಣಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ವಿಕಾಸ್ ಇದ್ದಾರೆ. ವಿಕಾಸ್, ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ಸಹಜ ಸ್ಥಿತಿಯಂತೆ ಬಸ್ಗಳೆಲ್ಲ ಓಡಾಟ ನಡೆಸ್ತಾ ಇತ್ತು. ಆದರೆ ಜನರು ಬಸ್ ಇರುತ್ತೋ ಇಲ್ವೋ ಅನ್ನೋ ನಿಟ್ಟಿನಲ್ಲಿ ಭಯದಿಂದಲೇ ಸ್ವಲ್ಪ ಜನ ಹಿಂದೇಟು ಹಾಕ್ತಾ ಇದ್ರು. ಇವಾಗ ಅಲ್ಲಿನ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ? ಜನರು ಸಹಜವಾಗಿ ಬರ್ತಿದ್ದಾರಾ? ಬಸ್ ಸಂಚಾರ ಸುಗಮವಾಗಿ ಸಾಗ್ತಿದ್ಯಾ? ಎಸ್ ಶಕುಂತಲಾ, ಏನು ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಂತಹ ಬಂದ್ಗೆ ನೀರವುವಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ ಬೆಳಗಿನಿಂದಲೂ ಕೂಡ ಮೆಜೆಸ್ಟಿಕ್ನಲ್ಲಿ ಯಥಾವತ್ತಾಗಿ BMTC ಮತ್ತು KSRTC ಬಸ್ಗಳ ಓಡಾಟ ಮತ್ತು ಜನರ ಓಡಾಟ ಯಥಾವತ್ತಾಗಿ ಇರುವಂಥದ್ದು. ಮತ್ತು ಜನರು ಒಂದಷ್ಟು ಜನ ಎಲ್ಲೊಂದು ಕಡೆ ಕನ್ಫ್ಯೂಷನ್ನಲ್ಲಿ ಬಂದು ಕೇಳುವಂಥದ್ದು ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಬಂದ್ ಆಗುತ್ತಾ, ಏನಾದರೂ ಎಫೆಕ್ಟ್ ಆಗುತ್ತಾ ಅಂತೇಳಿ ಕೇಳ್ತಾ ಇದ್ದಾರೆ ಹೊರತು ಓಡಾಟ ಅಂತೂ ಸಹಜವಾಗಿಯೇ ಇರುವಂಥದ್ದು. ಮತ್ತು ಯಾವುದೇ ರೀತಿಯಂಥ ಸಂಘಟನೆಯವರು ಕೂಡ ಯಾವುದೇ ರೀತಿ ಏನು ಮೆಜೆಸ್ಟಿಕ್ನಲ್ಲಿ ಬಂದು ಪ್ರತಿಭಟನೆ ಮಾಡುವಂಥದ್ದು, ಆ ರೀತಿಯಂಥ ಯಾವ ಘಟನೆಗಳು ಕೂಡ ಮೆಜೆಸ್ಟಿಕ್ನಲ್ಲಿ ನಡೆದಿಲ್ಲ. ಗಮನಿಸ್ತಾ ಇದೀವಿ, ಇದು ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ. ಹೊರ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಬಸ್ಗಳೆಲ್ಲೂ ಕೂಡ ಈ ಒಂದು ಪ್ಲಾಟ್ಫಾರ್ಮ್ನಿಂದ ತೆರಳುತ್ತೆ. ಗಮನಿಸ್ತಾ ಇದೀವಿ, ಜನ ಎಲ್ಲರೂ ಕೂಡ ಸಹಜವಾದಂಥ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಆಟೋ ಸಂಚಾರಗಳು ಕೂಡ ಸಹಜವಾಗಿರುವಂಥದ್ದು. ಮತ್ತು ಆ ಕಡೆ ಇರತಕ್ಕಂಥ BMTC ಬಸ್ ನಿಲ್ದಾಣದಲ್ಲೂ ಕೂಡ ಎಲ್ಲ ಬಸ್ಗಳ ಓಡಾಟಗಳು ಕೂಡ ನಡೀತಾ ಇರುವಂಥದ್ದು. ಎಲ್ಲರೂ ಕೂಡ ನೈತಿಕವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ಹೊರತು ವಾಟಾಳ್ ನಾಗರಾಜ್ ಅವರ ಈ ಒಂದು ಬಂದ್ ಕರೆಗೆ ಅವರ ಸಪೋರ್ಟ್ ಅನ್ನ ಯಾರು ಕೂಡ ಅಷ್ಟಾಗಿ ಮಾಡಿಲ್ಲ. ಮತ್ತು ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಹಜವಾದಂಥ ರೀತಿಯಲ್ಲಿ ಓಪನ್ ಆಗಿರುವಂಥದ್ದು. ಬಸ್ಗಳ ಸಂಚಾರ ಕೂಡ ಯಥಾವತ್ತಾಗಿ ಇರುವಂಥದ್ದು. ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಹೇಳಿರುವಂತೆ ಮೆಜೆಸ್ಟಿಕ್ನಲ್ಲಿ ಬಂದು ನಾನು ಮನವಿಯನ್ನ ಮಾಡ್ಕೊಳ್ತೀನಿ, ಬಸ್ ಚಾಲಕರ ಬಳಿಯಲ್ಲಿ ಬಸ್ ಓಡಾಟವನ್ನು ನಿಲ್ಲಿಸಬೇಕು ಅಂತ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ ಅಂತೇಳಿ ಹೇಳಿದ್ರು. ನಂತರ ಟೌನ್ ಹಾಲ್ ಬಳಿಯಿಂದ ನಾನು ಏನು ಪ್ರೊಟೆಸ್ಟ್ ಅನ್ನ ಮಾಡಿಕೊಂಡು ಅಲ್ಲಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿಯನ್ನ ಮಾಡ್ತೀನಿ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿರುವಂಥದ್ದು. ಸದ್ಯ ಆದರೂ ಇದುವರೆಗೂ ಕೂಡ ಯಾರು ಕೂಡ ಮೆಜೆಸ್ಟಿಕ್ ಬಳಿಯಲ್ಲಿ ಬಂದಿಲ್ಲ, ಪ್ರತಿಭಟನೆಯನ್ನ ನಡೆಸಿಲ್ಲ. 11 ಗಂಟೆ ಆದರೂ ಕೂಡ ಯಾರು ಕೂಡ ಒಂದು ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಆಗಲಿ ಏನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿಲ್ಲ. ಮತ್ತು ಯಾವುದು ಕೂಡ ಅಂದ್ರೆ ಬಂದಿನ ಬಿಸಿ ಜನರಿಗೆ ಇದುವರೆಗೂ ತಟ್ಟಿಲ್ಲ. ಶಕುಂತಲಾ, ಧನ್ಯವಾದ ವಿಕಾಸ್. ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ ನಾವೀಗ ಗಮನಿಸ್ತಾ ಇರುವಂಥದ್ದು BMTCಯ ಸಂಚಾರ ಯಥಾಸ್ಥಿತಿ ಇದೆ. ಇತ್ತ KSRTC ಬಸ್ ಸಂಚಾರ ಕೂಡ ಯಥಾಸ್ಥಿತಿ ಇದೆ. ತಮಿಳುನಾಡು ಬಸ್ಗಳ ಸಂಚಾರ ಕೂಡ ಯಥಾಸ್ಥಿತಿ ಇದೆ. ಇತ್ತ ಆಟೋ ಕ್ಯಾಬ್ ಸಂಚಾರ ಕೂಡ ಎಂದಿನಂತೆ ಇದೆ. ಇತ್ತ ಶಾಲೆಗಳು ಕೂಡ ಓಪನ್ ಆಗಿದೆ. ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಹಾಗಾಗಿ ಈ ಬಂದ್ ಬಹುತೇಕ ಟಸ್ಸಾಗೋದು ಕನ್ಫರ್ಮ್ ಆಗಿದೆ. ಗಮನಿಸ್ತಾ ಇರ್ಬೋದು, ಬೆಂಗಳೂರಿನಲ್ಲಿ ಅಹಿತಕರ ಘಟನೆಗಳು ನಡೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಗೃಹ ಇಲಾಖೆ ಈಗಾಗಲೇ ಎಚ್ಚೆತ್ತುಕೊಂಡಿತ್ತು. ಅದರಂತೆ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿತ್ತೋ ಅಂತಹ ಸ್ಥಳಗಳಲ್ಲಿ ಈಗಾಗಲೇ ಹೆಚ್ಚಿನ ಪೊಲೀಸರ ಭದ್ರತೆಯನ್ನು ಕೂಡ ಒದಗಿಸಲಾಗಿದ್ದು, ಇನ್ನು ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೊರಡುವಂತಹ ಬಸ್ಗಳೆಲ್ಲಿತ್ತೋ ಅಲ್ಲಿ ಕಲ್ಲೆಸೆಯುವಂಥದ್ದು ಅಥವಾ ಪ್ರತಿಭಟನೆ ಆಗುವಂಥದ್ದು, ಜನಸಾಮಾನ್ಯರಿಗೆ ತೊಂದರೆ ಆಗಬಹುದು ಅಂಥ ಸಿಚುಯೇಷನ್ಗಳೆಲ್ಲಿತ್ತೋ ಅಲ್ಲೆಲ್ಲ ಕಡೆ ಕೂಡ ಹೆಚ್ಚಿನ ಪೊಲೀಸರ ಭದ್ರತೆ ಕೂಡ ಒದಗಿಸಲಾಯಿತು. ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಅಖಾಡಕ್ಕಿಳಿತಾ ಇದ್ದಂತೆ ಹಲವರನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿರೋದ್ರಿಂದಾಗಿ ಯಾವುದೇ ರೀತಿ ಬಂದ್ ಬಿಸಿ ಜನಸಾಮಾನ್ಯರಿಗೆ ತಡ್ತಾ ಇಲ್ಲ. ಎಂದಿನಂತೆ ಶಾಲೆಗಳು ಕೂಡ ಓಪನ್ ಆಗಿದೆ. ಮಕ್ಕಳು ಶಾಲೆಗಳಿಗೆ ಹೋಗಿ ವಾಪಸ್ ಆಗ್ತಿದ್ದಾರೆ. ಆಟೋ ಕ್ಯಾಬ್ ಸಂಚಾರ ಕೂಡ ಸುಗಮ ಸ್ಥಿತಿಯಲ್ಲಿದೆ. KSRTC BMTC ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಮರಳಿದೆ ಈಗಾಗಲೇ. ಅಂದರೆ ಬೆಳಗ್ಗೆಯಿಂದ ಬಂದ್ ಬಿಸಿ ಯಾವುದೇ ರೀತಿ ಕಾಣಿಸಿಕ್ತಾ ಇಲ್ಲ. ದಿನನಿತ್ಯ ಯಾವ ರೀತಿ ಸಂಚಾರಗಳಾಗ್ತಾ ಇತ್ತೋ ಅದೇ ರೀತಿಯಲ್ಲಿದೆ. ಆದರೆ ಕೆಲವರು ಮಾತ್ರ ಬಂದಿರೋದ್ರಿಂದಾಗಿ ಬಸ್ಗಳು ಸಿಗುತ್ತಾ ಇಲ್ವಾ, ಇನ್ ಕೇಸ್ ಸಿಗದೇ ಮಧ್ಯದಲ್ಲಿ ಸಿಕ್ಕಾಕೊಂಡು ಹೇಗೆ, ಅಥವಾ ಆಟೋ ಕ್ಯಾಬ್ಗಳಿಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತೆ, ಈ ಸಿಚುಯೇಷನ್ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಜನ ಸ್ವಲ್ಪ ಹಿಂದೇಟನ್ನು ಹಾಕಿರೋದು ನಿಜ.
ಅಂದರೆ ಪ್ರತಿನಿತ್ಯ ನೋಡಿದಂತೆ ಸಾವಿರಾರು ಜನ ಇರುವಂತಹ ಸ್ಥಳದಲ್ಲಿ ಒಂದು 500-600 ಜನ ಇರುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಮೆಜೆಸ್ಟಿಕ್ನಿಂದಲೂ ಕೂಡ ಬಸ್ಗಳು ಯಥಾಸ್ಥಿತಿಯಲ್ಲಿ ಸಾಗ್ತಾ ಇದೆ. ಸ್ಯಾಟಲೈಟ್ನಿಂದಲೂ ಕೂಡ ಬಸ್ ಯಥಾಸ್ಥಿತಿಯಲ್ಲಿ ಸಾಗ್ತಾ ಇದೆ. ಶಾಂತಿನಗರ ಬಸ್ ಸ್ಟಾಪ್ನಿಂದಲೂ ಕೂಡ ಯಥಾಸ್ಥಿತಿ ಸಾಗ್ತಾ ಇದೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಿಂದ ತಮಿಳುನಾಡಿಗೆ ಹೋಗುವಂಥ ಬಸ್ಗಳು, ಬೇರೆ ರಾಜ್ಯಗಳಿಗೆ ಹೋಗುವಂಥ ಬಸ್ಗಳು ಕೂಡ ಸುಗಮವಾಗಿ ಎಂದಿನಂತೆ ಸಾಗ್ತಾ ಇದೆ. ಯಾವುದೇ ಬಸ್ಗಳಿಗೆ ಮುತ್ತಿಗೆ ಹಾಕುವಂಥದ್ದಾಗಿರ್ಬೋದು, ಕಲ್ತೂರುವಂಥದ್ದಾಗಿರ್ಬೋದು ಅಥವಾ ಬೆಂಕಿ ಹಚ್ಚುವಂಥದ್ದಾಗಿರ್ಬೋದು, ಈ ರೀತಿಯ ಪರಿಸ್ಥಿತಿಗಳು ಈ ಬಾರಿ ಕಾಣಿಸ್ತಾ ಇಲ್ಲ. ಸಹಜವಾಗಿ ಎಂದಿನಂತೆ ಯಾವ ರೀತಿ ಈ ದಿನಚರಿಗಳು ಪ್ರಾರಂಭ ಆಗುತ್ತೋ ಅದೇ ರೀತಿಯಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ಸಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸುನಿಲ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬಸ್ನಲ್ಲಿ ಸಂಚರಿಸುವಂತಹ ಪ್ರಯಾಣಿಕರೊಟ್ಟಿಗೂ ಕೂಡ ಮಾತನಾಡಿಸಿದ್ದಾರೆ. ಹೇಗಿದೆ ಚಿತ್ರಣ ನೋಡೋಣ. ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಇವತ್ತು ಕರ್ನಾಟಕ ಬಂದಿದ್ರು ಕೂಡ ಯಾವುದೇ ರೀತಿಯಾಗಿ ಬಂದ್ನ ಬಿಸಿ ತಟ್ಟಿಲ್ಲ. ಸಾರ್ವಜನಿಕರು ನಾರ್ಮಲ್ ಆಗಿ ಎಂದಿನಂತೆ ಓಡಾಟವನ್ನು ಕೂಡ ನಡೆಸ್ತಾರೆ. ನಾನು ಹಿಂಭಾಗದಲ್ಲಿ ದೃಶ್ಯದಲ್ಲಿ ನೋಡ್ತಾ ಹೋದರೆ ಬಸ್ನ ಒಳಭಾಗದಲ್ಲಿದ್ದೀನಿ. ಸಾರ್ವಜನಿಕರು ಆರಾಮಾಗಿ ಅವರವರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ಎಂದಿನಂತೆ ಅವರು ಆಫೀಸ್ಗಳಿಗೆ, ಕಚೇರಿಗಳಿಗೆ ತೆರಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಬಂದ್ನ ಒಂದು ವಾತಾವರಣವು ಕೂಡ ಕಂಡು ಬರ್ತಾ ಇಲ್ಲ. ಸಹಜ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಬಂದ್ನ ಎಫೆಕ್ಟ್ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಈಗಾಗಲೇ ಬಸ್ನಲ್ಲಿ ನಿರ್ವಾಹಕರಿದ್ದಾರೆ, ಚಾಲಕರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಬನ್ನ ಬಿಸಿ ಇದೆ ಅಂತ. ಸರ್, ಎಲ್ಲಿಂದ ಬರ್ತಾ ಇದ್ದೀರಿ? ಸರ್, ಕಲ್ಯಾಣ ನಗರದಿಂದ ಬರ್ತಾ ಇದೀವಿ ಸರ್. ಏನಾದರೂ ಬಂದ್ ಎಫೆಕ್ಟ್ ಕಾಣಿಸ್ತಿದೆಯಾ ಬೆಂಗಳೂರಿನಲ್ಲಿ? ಬಂದು ಯಾವುದೇ ಎಫೆಕ್ಟ್ ಇಲ್ಲ. ಸಾಧಾರಣವಾಗಿ ಜನ ಡೈಲಿ ಏನು ಬರ್ತಾ ಇದ್ದಾರೆ ಆ ಥರ ಬರ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಈಗ ಬಸ್ಗಳೇನಾದ್ರು ವ್ಯತ್ಯಯ ಆಗಿದೆಯಾ? ನಾರ್ಮಲ್ ಬಸ್ ಎಲ್ಲ ಇದೆಯಾ, ಹೇಗೆ ಸರ್? ಇಲ್ಲ, ಎಲ್ಲ ಬಸ್ಸಸ್ಸು ಆಪ್ರೇಟ್ ಆಗಿದೆ. ಎಲ್ಲ ಬಸ್ಸಸ್ಸು ಓಡಾಡ್ತಾ ಇದೆ. ಪೊಲೀಸ್ ಇದ್ದಾರೆ, ಎಲ್ಲ ಕಡೆ ಪೊಲೀಸ್ ಇದೆ. ಎಲ್ಲ ನೀಟಾಗಿ ನೋಡ್ತಾ ಇದ್ದಾರೆ, ಸಮಸ್ಯೆ ಇಲ್ಲ. ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿಲ್ಲ ಹಾಗಾದ್ರೆ? ಸಮಸ್ಯೆ ಇಲ್ಲ, ಎಲ್ಲ ನೀಟಾಗಿದೆ. ಕರ್ನಾಟಕ ಬಂದಿನ ವಾತಾವರಣ ಎಲ್ಲರೂ ಕಂಡು ಬಂತ? ನೀವು ಅಲ್ಲಿಂದ ಕಲ್ಯಾಣ ನಗರದಿಂದ ವಿಧಾನಸೌಧವರೆಗೆ ಬಂದಿದ್ದೀರಿ. ಇಲ್ಲ, ಯಾವುದೇ ಥರದ ಇದಕ್ಕೆ ಘಟನೆಗಳು ಏನು ನಡೀತಾ ಇಲ್ಲ, ಆರಾಮಾಗಿದೆ. ಅಂದರೆ ನಾರ್ಮಲ್ ಆಗಿ ಯಾವ ರೀತಿ ಆಗಿರುತ್ತೆ ಅದೇ ರೀತಿಯಾಗಿ ವಾತಾವರಣ ಕಂಡು ಬರ್ತಾ ಇದೆ. ಹೌದು, ಸತ್ಯ. ಇದು ಈಗಾಗಲೇ ಕಂಡಕ್ಟರ್ ಮತ್ತು ಈಗ ಡ್ರೈವರ್ ಕೂಡ ಇದ್ದಾರೆ. ಈಗಾಗಲೇ ಅವ್ರನ್ನ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಯಾಕೆಂದರೆ ಸಹಜವಾಗಿ ಬೆಂಗಳೂರಿನಲ್ಲಿ ಜನರ ಒಂದು ಓಡಾಟ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಸರ್, ಈಗ ಬೆಳಗ್ಗೆಯಿಂದ ಬರ್ತಾ ಇದ್ದೀರಿ, ಏನಾದರೂ ಬಂದ್ ಬಿಸಿ ಕಂಡು ಬರ್ತಾ ಇದೆಯಾ? ಆ ಥರ ಏನು ಕಂಡು ಬರ್ತಾ ಇಲ್ಲ ಸರ್. ಈಗೇನೋ ನಾರ್ಮಲ್ ಆಗಿ ಹೆಂಗಿರುತ್ತೆ ಹಂಗೆ ಇದೆ ಸರ್. ಜಾಮ್ ಗಿಮ್ ಏನಿಲ್ಲ, ಫ್ರೀಡಮ್ ಆಗಿದ್ದೇವೆ. ಇವತ್ತೇನು ಅಷ್ಟೊಂದೇನು ಕಂಡು ಬರ್ತಾ ಇಲ್ಲ ಸರ್. ಅಂದರೆ ಈಗ ಎಲ್ಲಾದರೂ ವಾಹನಗಳನ್ನ ಹೆಚ್ಚಾಗಿ ಕಂಡು ಬರ್ತಾ ಇಲ್ವಾ? ನಾರ್ಮಲ್ ಆಗಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯೇ ಇದೆಯಾ? ನಾರ್ಮಲ್ ಆಗಿ ಯಾವ ರೀತಿ ಇದೆ ಅದೇ ಥರನೇ ಇದೆ ಸರ್. ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಥರ ಏನಾರು ಅನಿಸ್ತಾ ಇದೆಯಾ? ಇಲ್ಲ ಜನರ ಓಡಾಟ ಸಹಜವಾಗಿದೆಯಾ? ಕರ್ನಾಟಕ ಬಂದೇನು ಅನಿಸ್ತಾ ಇಲ್ಲ ಸರ್. ಎಲ್ಲ ಸಹಜವಾಗೇ ಇದೆ ಸರ್. ಜನಸಂಖ್ಯೆ ಅಂಕರ ಕಮ್ಮಿನೇ ಏನಿಲ್ಲ, ಬರ್ತಾ ಐತೆ, ಹೋಗ್ತಾ ಇದ್ದಾರೆ. ಎಲ್ಲಿಂದ ಬಂದ್ರಿ ಸರ್ ನೀವೀಗ? ನಾವು ಇವಾಗ ಬಾಣಸ್ವಾಡಿ ಕಲ್ಯಾಣ ನಗರಿಂದ ಬಂದಿರೋದು ಸರ್. ನಾವು ಈಗ ಕಲ್ಯಾಣ ನಗರದಿಂದ ವಿಧಾನಸೌಧವರೆಗೆ ಬಂದಿದ್ದೀರಾ. ಇಲ್ಲಿವರೆಗೆ ಏನಾದರೂ ಬಂದ್ ಎಫೆಕ್ಟ್ ಏನಾದ್ರು ಕಾಣಿಸ್ತಾ? ಆ ಥರ ಏನು ಕಾಣಿಸ್ತಾ ಇಲ್ಲ ಸರ್. ಆ ಥರ ಏನು ಕಾಣಿಸ್ತಾ ಇಲ್ಲ, ನಾರ್ಮಲ್ ಆಗೇ ಇದೆ ಸರ್ ಅಷ್ಟು. ಇದಿಷ್ಟು ಚಾಲಕರ ಮಾತು. ಎಂದಿನಂತೆ ಸಹಜವಾಗಿಯೇ ಓಡಾಟಗಳು, ಜನರ ಓಡಾಟ ಕಂಡು ಬರ್ತಾ ಇದೆ, ನಾರ್ಮಲ್ ಆಗಿದೆ. ಈಗಾಗಲೇ ಕಲ್ಯಾಣ ನಗರದಿಂದ ವಿಧಾನಸೌಧವರೆಗೂ ಕೂಡ ಬಂದಿದ್ದೀವಿ. ಆದರೆ ಆರಾಮಾಗಿದೆ. ಯಾವತ್ತು ಪ್ರತಿದಿನದಂತೆ ವಾಹನಗಳ ಓಡಾಟವು ಕೂಡ ನಡೀತಾ ಇದೆ. ಬಂದ್ ರೀತಿ ಕಂಡು ಬರ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ. ಈಗಾಗಲೇ ಸಾಕಷ್ಟು ಜನರು ಕೂಡ ಬಸ್ನಲ್ಲಿ ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಬಂದ್ ಎಫೆಕ್ಟ್ ಕೂಡ ಎಲ್ಲೂ ಕಂಡು ಬರ್ತಾ ಇಲ್ಲ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಇದು ಬೆಂಗಳೂರಿನ ಚಿತ್ರಣ. ಸದ್ಯಕ್ಕಂತೂ ಬಂದ್ನ ಬಿಸಿ ತಟ್ಟಿಲ್ಲ. ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವು ಭಾಗಗಳಲ್ಲಿ ಈಗಾಗಲೇ ನೀರಸ ಪ್ರತಿಕ್ರಿಯೆ ಉಂಟಾಗಿದೆ. ಅಂದರೆ ಬಂದ್ಗೆ ಯಾವುದೇ ರೀತಿ ಬೆಂಬಲಗಳು ವ್ಯಕ್ತವಾಗಲಿಲ್ಲ. ನೈತಿಕ ಬೆಂಬಲ ಕೊಡೋದಷ್ಟಕ್ಕೆ ನಾವು ಸಿದ್ಧ ಅಂತ ಹಲವು ಸಂಘ ಸಂಸ್ಥೆಗಳಿಗಾಗಲೇ ಹೇಳಿದ್ವು, ಸಂಘಟನೆಗಳು ಕೂಡ ಹೇಳಿದ್ವು. ಹಾಗಾಗಿ ಬಂದ್ನ ಬಿಸಿ ಸದ್ಯಕ್ಕಂತೂ ತಟ್ಟಿಲ್ಲ. ಯಥಾಸ್ಥಿತಿ ದಿನಚರಿ ಹೇಗೆ ಪ್ರಾರಂಭ ಆಗುತ್ತೋ ಅದೇ ರೀತಿಯಲ್ಲಿ ಬಸ್ಗಳು ಓಡಾಡ್ತಾ ಇದೆ, ಆಟೋ ಕ್ಯಾಬ್ಗಳು ಇದೆ, ಅಂಗಡಿಗಳು ಕೂಡ ನಾರ್ಮಲ್ ಸ್ಥಿತಿಗೆ ತಲುಪಿದೆ. ಯಾವುದೇ ರೀತಿ ಸಮಸ್ಯೆಗಳು ಆಗ್ತಾ ಇಲ್ಲ ಈ ಕ್ಷಣಕ್ಕೆ.